ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹ್ಯೂಸ್ಟನ್ ಟು ಒಕ್ಲಹೋಮಾ ರೋಡ್ ಟ್ರಿಪ್ ಹೋಗ್ತಿದ್ದೀನಿ. ಇನ್ನೇನು ಡ್ಯಾಲಸ್ಗೆ ರೀಚ್ ಆಗಬೇಕು ಅಂತಿರುವಾಗ ನೋಡಿ ಕಾರು ಸುಟ್ಟು ಹೆಂಗೆ ಬೂದಿ ಆಗಿಬಿಟ್ಟಿದೆ ಅಂತ. ಫೈನಲಿ ಈಗ ಆಡ್ರಿಯಾಟಿಕಾ ಅನ್ನೋ ಒಂದು ವಿಲೇಜ್ ಡ್ಯಾಲಸ್ಗೆ ಬಂದಿದ್ದೀವಿ. ಈಗ ಅಮೇರಿಕಾದಲ್ಲಿ ಯುರೋಪ್ ನೋಡಬೇಕು ಅಂತಂದರೆ ಈ ಜಾಗಕ್ಕೆ ಬರಲೇಬೇಕು. ಒಳ್ಳೆ ಯುರೋಪ್ನ ಯಾವುದೋ ಒಂದು ಕ್ರೊಯೇಷಿಯನ್ ಸಿಟಿ ನೋಡ್ದಂಗಿದೆ ಈ ಜಾಗ. ಸೊ ಈ ಬ್ಯೂಟಿಫುಲ್ ಸಿಟಿ ಇರೋದು ಡ್ಯಾಲಸ್ ಇಂದ ಒಂದು ಹಾಫ್ ಅನ್ ಅವರ್ ಮೆಕಿನಿ ಅನ್ನೋ ಒಂದು ಟೌನ್, ಅಲ್ಲಿರುವಂತಹ ಏಡ್ರಿಯಾಟಿಕಾ ವಿಲೇಜ್ ಇದು. ಮತ್ತು ನೀವು ವಾಟರ್ ಸಹ ನೋಡ್ಬೋದು ಎಷ್ಟು ಕ್ಲಿಯರ್ ಇದೆ ಅಂತ. ಹಿಂದಗಡೆ ನೋಡಿ ಸಿಕ್ಕಾಪಟ್ಟೆ ಕ್ಲಿಯರ್ ಇದೆ ವಾಟರು ಸಹ. ನಾನು ನಿಮ್ಮನ್ನ ಒಂದು ಎಲಿವೇಶನಿಂದ ಈ ಜಾಗ ತೋರಿಸ್ತೀನಿ ನೋಡಿ. ಕ್ರೊಯೇಷಿಯನ್ ಆಡ್ರಿಯಾಟಿಕಾ ಫಿಶಿಂಗ್ ವಿಲೇಜ್ ಹಿಂದಗಡೆ, ಮತ್ತು ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ಸ್. ಈ ಜಾಗ ನೋಡ್ತಿದ್ರೆ ಯಾವುದೋ ಒಂದು ಮಿಡಿವಲ್ ಲೋಕಕ್ಕೆ ಬಂದಂಗೆ ಅನಿಸ್ತಾ ಇತ್ತು ನನಗಂತೂ. ಈ ಬಿಲ್ಡಿಂಗ್ ಬಂದು ದ ಮೋಸ್ಟ್ ಫೇಮಸ್ ಬೆಲ್ಲಡೋನಾ ಶಾಪೆಲ್ ಅಂತೆ. ಈ ಚರ್ಚಲ್ಲಿ ಇವಾಗಲೂ ಸಹ ತುಂಬ ಮದುವೆಗಳು ಆಗುತ್ತೆ ಅಂತ ಹೇಳ್ತಿದ್ರು ಇಲ್ಲಿ. ಆ ಕಡೆ ಏನಿದೆ ಅಂತ. ಕೆನಾಲ್ಸ್ ಎಲ್ಲ ಇದೆ ಈ ಕಡೆ ನೋಡಿ. ಆಲ್ಮೋಸ್ಟ್ 2-3 ಕೆನಾಲ್ ಇದೆ. ಹಾಗೆ ಮುಂದೆಗಡೆ ಓಡೋಡಿ ಹೋದೆ, ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಕಾಣಿಸುತ್ತಾ, ಇನ್ನೂ ಜಾಸ್ತಿ ಕಾಲುವೆಗಳೇನಾದರೂ ಕಾಣಿಸುತ್ತಾ ಅಂತ. ಬಟ್ ಅಂಥದ್ದೇನು ಕಾಣಿಸ್ಲಿಲ್ಲ ನನಗೆ. ಸೊ ಯೂ ಟರ್ನ್ ತೊಗೊಂಡು ವಾಪಸ್ ನಡ್ಕೊಂಬರ್ತಿರುವಾಗ ಅಲ್ಲೇ ಪಕ್ಕದಲ್ಲಿ 2 ಪೊಮೇರಿಯನ್ ಬ್ರೀಡ್ ನಾಯಿಗಳು ಕಾಣಿಸಿದ್ವು. ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರುವಂತಹ ಈ ನಾಯಿ ಮರಿಗಳನ್ನ ಅವ್ರ ಓನರ್ ಅದೇ ಟೈಮಲ್ಲಿ ವಾಕಿಂಗ್ ಬೇರೆ ಕರ್ಕೊಂಬಂದಿದ್ರು. ಶ್ರೇಯಾ ಮತ್ತು ಜಾಕಿ ಅಂತ ಈ ನಾಯಿ ಮರಿಗಳು ನಮ್ಮನ್ನು ಸ್ವಲ್ಪ ಹೊತ್ತು ಎಂಟರ್ಟೈನ್ ಮಾಡಿ ಆಮೇಲೆ ಹೊರಟವು. That's all about Adriatica village. Next video dalli Dallas's light city, Texas's Christmas capital, grapevine city ಬಗ್ಗೆ video ಇರುತ್ತೆ. Until then, stay tuned and goodbye.